ವೀಕ್ಷಕರೇ, ಒಂದು ಮಂತ್ರದಿಂದ ಯಾರನ್ನ ನೀವು ಇಷ್ಟಪಟ್ಟಿದ್ದೀರೋ ಅವ್ರನ್ನ ಸುಲಭವಾಗಿ ವಶೀಕರಣ ಮಾಡಿಕೊಳ್ಳಬಹುದಾದ ಒಂದು ಮಂತ್ರ ಇದ್ದರೆ ಸಾಕು. ಇದಕ್ಕೆ ಪ್ರಯೋಗಕ್ಕೆ ಯಾವುದೇ ಒಂದು ವಸ್ತು ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಕೇವಲ ಒಂದು ವೈಟ್ ಶೀಟ್ ಹಾಳೆ ಇದ್ದರೆ ಸಾಕು, ಖಂಡಿತವಾಗಿ ಅವರು ವಶೀಕರಣ ಆಗ್ತಾರೆ. ನಿಮ್ಮ ಸತಿಪತಿ ಇರ್ಬೋದು, ಇಲ್ಲ ಇಷ್ಟಪಟ್ಟ ಸ್ತ್ರೀಯಾಗಿರ್ಬೋದು, ಇಲ್ಲ ಪುರುಷರಾಗಿರ್ಬೋದು, ಅವ್ರನ್ನ ವಶೀಕರಣ ಮಾಡಿಕೊಳ್ಳಬಹುದಾದ ಈ ಒಂದು ತಂತ್ರ ಇದು. ನಿಮ್ಮ ಪತ್ನಿಯವರು ನಿಮ್ಮ ಮಾತು ಕೇಳ್ತಿಲ್ಲ, ನಿಮ್ಮ ದಾರಿಗೆ ಬರ್ತಿಲ್ಲ, ಗಂಡ ಹೆಂಡತಿ ಜಗಳ ಇಲ್ಲ ಕಿರಿಕಿರಿ ಏನೇ ಒಂದು ಸಮಸ್ಯೆ ಇದ್ದರೂ ಈ ಮಂತ್ರದಿಂದ ಅವರು ನಿಮಗೆ ವಶೀಕರಣ ಮಾಡಿಕೊಳ್ಳಬಹುದು. ಸುಲಭವಾಗಿ ಇದೊಂದು ಮಂತ್ರ ನಾವು ಯಾವ ರೀತಿಯಾಗಿ ತೋರಿಸಿದೀವೋ ಅದೇ ರೀತಿಯಾಗಿ ಬರೀಬೇಕಾಗತ್ತೆ. ನೋಡಿ, ನಿಮ್ಗೆ ತೋರಿಸ್ತಾ ಇದ್ದೀವಲ್ಲ, ಅದೇ ರೀತಿಯಾಗಿ ಬರೀಬೇಕಾಗುತ್ತೆ. ಮೇಲ್ಗಡೆ ಶ್ರೀ 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 ಅಂತ ಹಾಕಿ ಅದರ ಮಧ್ಯದಲ್ಲಿ ನಿಮ್ಮ ಹೆಸರು ಅವರ ಹೆಸರು ಬರೀಬೇಕಾಗತ್ತೆ. ಮತ್ತು ನಾವು ತೋರಿಸುವ ಓಂ ದೇವ ದತ್ತಾಸು ಅಂತ ಇದೆಯಲ್ಲ, ಅದರ ಮಧ್ಯದಲ್ಲಿ ನಿಮ್ಮ ಹೆಸರು ಅವರ ಹೆಸರು ಬರೆದು ಈ ಮಂತ್ರದಿಂದ ಯಾರನ್ನ ನೀವು ವಶೀಕರಣ ಮಾಡ್ಕೋಬೇಕಂತ ಅಂದ್ಕೊಂಡಿದ್ರು ಖಂಡಿತವಾಗಿ ಅವರು ವಶೀಕರಣ ಆಗ್ತಾರೆ. ಕೇವಲ ಒಂದೇ ಒಂದು ದಿನದಲ್ಲಿ ನೀವು ಮಾಡಬಹುದಾದ ಈ ಮಂತ್ರ ಇದು ಮಾಡುವ ದಿನ ಯಾವ್ದು ಬೇಕಾದರೂ ಅವಾಗ ಮಾಡಬಹುದು. ದಿನ ಅಂತ ಇರಲ್ಲ, ವಾರ ಅಂತ ಇಲ್ಲ. ಇದಕ್ಕೆ ಯಾವಾಗ ಬೇಕಾದರೂ ಈ ಮಂತ್ರ ಮಾಡಬಹುದು. ಈ ಪ್ರಯೋಗ ಮಾಡಿದ್ರೆ ಖಂಡಿತವಾಗಿ ನಿಮಗೆ ಇಷ್ಟಪಟ್ಟ ಸ್ತ್ರೀಯವರು ನಿಮ್ಮ ಜೊತೆ ಬರ್ತಾರೆ. ಇದು ಮಾಡುವಾಗ ದಿನ ಒಂದು ವೈಟ್ ಶೀಟ್ ಹಾಳೆ ತಗೊಳ್ಳಿ, ನಾವು ತೋರಿಸೋ ರೀತಿಯಾಗಿ ಬರೀಬೇಕಾಗತ್ತೆ. ಅದು ಬರೆದ ಆದ ಮೇಲೆ 108 ಸಾರಿ ಈ ಬರೆಯುವಾಗನೇ ಓಂ ಶ್ರೀ 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 ಅಂತ ಬರೆದು ಓಂ ದೇವ ದತ್ತ ಸು ಅಂತ ಇದೆಲ್ಲ ಆ ರೀತಿಯಾಗಿ ಮಂತ್ರ ಬರೆದು ನಿಮ್ಮ ಹೆಸರು ಅವರ ಹೆಸರು ಬರೀಬೇಕಾಗತ್ತೆ. ಅದು ಬರೆದ ಆದ ಮೇಲೆ ನಿಮ್ಮ ದಿಮ್ಮ ಕೆಳಗಡೆ, ನೀವು ಮಲಗುವಾಗ ದಿಮ್ಮ ಕೆಳಗಡೆ ಇಟ್ಕೊಂಡು ಮಲಗಬೇಕಾಗತ್ತೆ. ಇದು ಮಲಗಿದ ಆದ ಮೇಲೆ ಬೆಳಗಿನ ಜಾವ ಎದ್ದು ನೀವು ಇದನ್ನು ಸುಟ್ಟಿ ಅವ್ರ ಹತ್ರ ಹೋಗುವಾಗ ಹಣೆಗೆ ಹಚ್ಕೊಂಡು ಬೂದಿ ಮಾಡಿಕೊಂಡು ಹಣೆಗೆ ಹಚ್ಕೊಂಡು ಹೋದರೆ ಖಂಡಿತವಾಗಿ ಅವರು ವಶೀಕರಣ ಆಗ್ತಾರೆ. ನಿಮ್ಮ ಇಷ್ಟಪಟ್ಟ ಸ್ತ್ರೀಯವರು ನಿಮ್ಮ ನೋಡಿಸಕನೆ ಖಂಡಿತವಾಗಿ ಅವರು ಅಕ್ಷರನೇ ಆಗಿ ನಿಮ್ಮ ಹತ್ರ ಬರ್ತಾರೆ, ವಶೀಕರಣ ಆಗ್ತಾರೆ. ಈ ಪ್ರಯೋಗ ಮಾಡಿ ಖಂಡಿತವಾಗಿ ಅವರು ವಶೀಕರಣ ಆಗ್ತಾರೆ. ವೀಕ್ಷಕರೇ, ಎಲ್ಲರಿಗೂ ಧನ್ಯವಾದ. ಏನೇ ನಿಮ್ಮ ಸಮಸ್ಯೆ ಇದ್ದರೂ ನಮ್ಮ ನಂಬರ್ ಕರೆ ಮಾಡಿ. ವಶೀಕರಣ ಬಗ್ಗೆ ಏನೂ ಗೊತ್ತಾಗಿಲ್ಲ ಅಂದ್ರೂ ನಮಗೆ ಫೋನ್ ಮಾಡಿ, ನಿಮಗೆ ವಶೀಕರಣ ಬಗ್ಗೆ ನಾವು ತಿಳಿಸಿಕೊಡ್ತೀವಿ. ಧನ್ಯವಾದ.